ನಮಸ್ಕಾರ ವೀಕ್ಷಕರೇ, ಪುಣ್ಯಕೋಟಿ ಸುದ್ದಿವಾಹಿನಿಗೆ ತಮಗೆಲ್ಲ ಸ್ವಾಗತ. ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ. ವೀಕ್ಷಕರೇ, ಇತ್ತೀಚೆಗೆ ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನಗಳು ನಡೆಯುತ್ತಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರನ್ನ ಪತ್ತೆ ಹಚ್ಚಲು ಭೀಮಾಶಂಕರ್ ಗುಳೇದ್ ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಹಾಗೂ ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರುತಿ ಕೆ ಹಾಗೂ ಆರ್ವಿ ಬಸರ್ಗಿ ಮತ್ತು ರವಿ ಡಿ ನಾಯಕ್ ಡಿಎಸ್ಪಿ ಬೈಲಹೊಂಗಲ್ ಹಾಗೂ ಪಿವಿ ಸಾಲಿಮಠ್ ಮಾರ್ಗದರ್ಶನದಲ್ಲಿ ಪಿಎಸ್ ಮುರ್ನಾಳ್ ಪಿಎಸ್ಐ ಒಳಗೊಂಡಂತೆ ತಂಡವನ್ನ ರಚಿಸಲಾಗಿತ್ತು. ಸವದತ್ತಿ ತಾಲೂಕು ಗುರ್ಲಹೊಸೂರು ಗ್ರಾಮದ 20 ವರ್ಷ ವಯಸ್ಸಿನ ಅಬಿ ಮಹದೇವ್ ಗೊಂದಲಿ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ 3 ಮನೆ ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದು, ಆರೋಪಿತನಿಂದ 4 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಮತ್ತು ಬೆಳ್ಳಿಯ ಆಭರಣಗಳು ಮತ್ತು ನಗದು ಹಣವನ್ನು ವಶಪಡಿಸಿಕೊಂಡಿದ್ದು, ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಪಿವಿ ಸಾಲಿಮಠ್ ಪಿಐ ಬೈಲಹೊಂಗಲ್ ಅವರ ನೇತೃತ್ವದಲ್ಲಿ ಪಿಎಸ್ ಮುರ್ನಾಳ್ ಪಿಎಸ್ಐ ಬೈಲಹೊಂಗಲ್ ಪಿಎಸ್ ಹಾಗೂ ಸಿಬ್ಬಂದಿಗಳಾದ ಶಂಕರ್ ಯು ಮೆಣಸಿನಕಾಯಿ, ಜೆಆರ್ ಮಳಗಲಿ, ಎಂಎಸ್ ದೇಶ್ನೂರ್, ಚೇತನ್ ಬುದ್ನಿ, ಕೆಎಫ್ ಒಕ್ಕುಂದ್, ಬೆಳಗಾವಿ ಟೆಕ್ನಿಕಲ್ ವಿಭಾಗದ ಸಿಪಿಸಿ ಸಚಿನ್ ಪಾಟೀಲ್, ಸಿಪಿಸಿ ವಿನೋದ್ ಠಕ್ನವರ್ ಈ ಎಲ್ಲಾ ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಯಲ್ಲಿ ಶ್ರಮಿಸಿದ್ದು, ಈ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ.